ಅದರಲ್ಲ ಅಲ್ಲಿ ಒಬ್ರು ಕನಕಪುರನಾಗ ಬಂದು ಮನೆ ಹೇಳ್ತಾರವ್ರು 15 ಲಕ್ಷ ಎಲ್ಲಿ ಹೋಯ್ತು. ನಾ ಹೇಳಿದೆ ನಿಂದೆಲ್ಲ ಆಸ್ತಿ ಮಾರಿದ್ರ ಕರ್ನಾಟಕದವ್ರಿಗೆ ಎಲ್ಲರಿಗೂ 15 ಲಕ್ಷ ಬರ್ತಾರೆ. ಆ ಖರ್ಗೆ ಇರ್ತದ್ರಲ್ಲಿ ಒಬ್ರು ಅವರು ಹೇಳ್ತಾರೆ ನರೇಂದ್ರ ಮೋದಿಯವ್ರು ಬಂದ ಮ್ಯಾಗ 15 ಲಕ್ಷ ಕೊಡ್ಲಿಲ್ಲ ಅಂತ. ಖರ್ಗೆ ಅವರ ನೀವು ಎಷ್ಟು ಆಸ್ತಿ ಐತಪ್ಪ ನಿಮ್ಮದು ಸೋಷಿಯಲ್ ಮೀಡಿಯಾದಾಗ ಬರ್ತೈತೆ, ನಿಮ್ಮೆಲ್ಲ ಆಸ್ತಿ ಮಾರಿ ಕೊಟ್ಟು ಬಿಟ್ರಪ್ಪ ದಲಿತರಿಗೆ ಒಂದೊಂದು ಮನಿ ಕಟ್ಸಿ, ಇಡೀ ದೇಶ ತುಂಬ ಮನಿ ಕಟ್ಬೋದು, ಅಷ್ಟು ಲೂಟಿ ಈ ದೇಶ ಮಾಡಿ. ಮೋದಿಯವ್ರು ಏನಾರು ಮಾಡ್ಯಾರನ್ರಿ? ಒಂದರ ಭ್ರಷ್ಟಾಚಾರ ಹಗರಣ ಮೋದಿಯವ್ರ ಮೇಲೆ ಇದೇನೋ 10 ವರ್ಷನಾಗ. ಮತ್ತೆ ಇಂಥ ಪುಣ್ಯಾತ್ಮನ ಕಳ್ಕೊಂಡ್ರೆ ನಮ್ದು ಏನಾಗ್ತದೆ ಭಾರತ? ಅದಕ್ಕೆ ಬಂಧುಗಳೇ, ಯಾರ್ಯಾರು ಮನ್ಯಾಗ ಕೂತೀರಿ, ಯಾರ್ಯಾರು ಇನ್ನ ಸೆಟ್ಕೊಂಡ್ರಿ ಎಲ್ಲ ಹೊರಗೆ ಬರ್ರಿ. ಆಗಿದ್ದಾಯ್ತು, ಇದು ಮೋದಿಯವರು ಟಿಕೆಟ್ ಕೊಟ್ಟಾರ, ಹೊರಗೆ ಬಂದು ಕೇಸರಿ ಹಾಕೊಂಡು ಪ್ರತಿ ಸಲ ಉತ್ತರ ಕನ್ನಡದಾಗ ಹೆಂಗೆ ಇಲೆಕ್ಷನ್ ಆಗ್ತಿತ್ತು. ಇವತ್ತು ನೋಡ್ರಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ನಮ್ಮ MLA ಹೇಳಿದ್ರು ಜೋಟ್ರಿಲಿಲ್ಲ ಸೋತಾರ ಮೊನ್ನೆ 54,000. ಇದನ್ನ ನಮ್ಮಲ್ಲಿ ಖಾನಾಪುರ MLA ಹೇಳಿದ್ರು ಮಿನಿಮಮ್ 1 ಲಾಖ್ ಲೀಡ್ ಕೊಡ್ತೇನೆ ಅಂತ ಹೇಳಿ ಹೋದ್ರು ಅವರು. ಇವತ್ತ ನಾನು ನೋಡಿ ನೋಡ್ರಿ ಶಿವಾಜಿ ಮಹಾರಾಜರ ಬಗ್ಗೆ ನಾನು ವಿಧಾನಸಭೆಯಲ್ಲಿ ಮರಾಠ ಸಮಾಜಕ್ಕೆ ಪ್ರಾಧಿಕಾರ ಮಾಡಬೇಕು, ಮರಾಠ ಬೇರೆ ಮರಾಠಿ ಬೇರೆ, ಮರಾಠಿ ಅಂತ ಭಾಷೆ ಸಲುವಾಗಿ ಮರಾಠ ಸಮುದಾಯಕ್ಕೆ ಅನ್ಯಾಯ ಮಾಡ್ಲಿಕ್ಕೆ ಬಿಡಬಾರ್ದು ಅಂತೇಳಿ ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡಿದಾಗ ಯಾವ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಲಿಲ್ಲ ಬಂಧುಗಳೇ. ಇವತ್ತು ಮರಾಠ ಸಮಾಜದ ಓಟ್ ಬೀಳ್ಲಿಕ್ಕೆ ಬರ್ತಾರ, ನಿಮ್ಗೇನು ನೈತಿಕತೆ ಇದೆ? ಇವತ್ತು ಮರಾಠ ಅಭಿವೃದ್ಧಿ ನಿಗಮ ಮಾಡಿದಂಥವ್ರು BJP ಅವರು 100 ಕೋಟಿ ರೂಪಾಯಿ ಕೊಡಿಸೋದ್ರೆ ನಾವು ಪ್ರಯತ್ನ ಮಾಡಿದೀವಿ. ಯಾವ ಸಮುದಾಯಕ್ಕೂ ಭಾರತೀಯ ಜನತಾ ಪಾರ್ಟಿ ಅನ್ಯಾಯ ಆಗಿಲ್ಲ.